ಕಿಂಗ್ ಆಫ್ ದ ರಿಂಗ್ ಬಗ್ಗೆ ಮಾತಾಡೋಕ್ಕೆ. ಈ ಒಂದು ಟೂರ್ನಮೆಂಟ್ ಮೇಲೆ ಎಲ್ಲರ ಕಣ್ಣಿರೋದು. ಕ್ಲಾಶ್ ಇನ್ ಇಟಲಿಯಲ್ಲಿ ಅನ್ಫಾರ್ಚುನೇಟ್ಲಿ ಒಬಾಫೆಮಿ ಸೋಲ್ಬೇಕಾಗಿತ್ತು ಬ್ರಾಕ್ ಲೆಸ್ನರ್ ಮೇಲೆ. ಈಗ ಅವರು ಇಮಿಡಿಯೇಟಾಗಿ ಈ ಒಂದು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಸಿಕ್ಕಿರೋದ್ರಿಂದ ನೆಕ್ಸ್ಟ್ ಡೇನೇ ಕಮ್ ಬ್ಯಾಕ್ ಮಾಡಿ ಆ ಮ್ಯಾಚ್ನಲ್ಲಿ ಆ ಡಾಮಿನೇಟಿಂಗ್ ಫ್ಯಾಷನಲ್ಲಿ ಸೋಲೋ ಸಿಕೋವನ್ನ ಪಿನ್ ಮಾಡಿ ಆ ಒಂದು ಟೂರ್ನಮೆಂಟ್ನಲ್ಲಿ ಮುಂದೆ ಹೋದರು. ಆ್ಯಂಡ್ ಹೋದ ವಾರ ಸ್ಮ್ಯಾಕ್ ಡೌನಲ್ಲಿ ನೋಡೋದಾದರೆ ಡೊಮಿನಿಕ್ ಮಿಸ್ಟೀರಿಯೋ ಸಕ್ಸಸ್ಫುಲ್ ಆದರು, ಡೇಮಿಯನ್ ಪ್ರೀಸ್ನ ಪಿನ್ ಮಾಡಿದ್ರು, ಬ್ರಾನ್ ಬ್ರೇಕರ್ ಮತ್ತು ಟ್ರಿಕ್ ವಿಲಿಯಮ್ಸ್ನ ಒಂದು ಏನು ಒಳ್ಳೆ ರನ್ ನಡೀತಾ ಇದೆಯೋ ಅದ್ರ ನಡುವೆ ಕೂಡ ತಮ್ಮ ಒಂದು ಪ್ರದರ್ಶನನ ಒಳ್ಳೆ ಲೆವೆಲಿಗೆ ತೊಗೊಂಡೋಗಿ ತೋರಿಸಿ ಡೊಮಿನಿಕ್ ಮಿಸ್ಟೀರಿಯೋ ಸಕ್ಸಸ್ಫುಲ್ ಆದರು. ಆ ಒಂದು ಮ್ಯಾಚ್ನ ಗೆಲ್ಲೋದಕ್ಕೆ ಅವರು ಒಬಾಫೆಮಿನ ಫೇಸ್ ಮಾಡ್ತಾರೆ ಮುಂದಿನ ವಾರ WWE ರಾನಲ್ಲಿ. ಬಟ್ ನನಗೆ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಅನಿಸಿದ್ದು ಅದು ಸೆತ್ ರಾಲಿನ್ಸ್, ಜೆವಾನ್ ಎವನ್ಸ್ ಮತ್ತು ಟಾಲಾ ಟೋಂಗಾ, ರಿಕಿ ಸೇನ್ಸ್ನ ಈ ಒಂದು ಥರ್ಡ್ ಕ್ವಾಲಿಫೈಯಿಂಗ್ ಮ್ಯಾಚ್. ನನಗನ್ಸಿದ್ದು ಸೆತ್ ರಾಲಿನ್ಸ್ ಈ ಮ್ಯಾಚ್ನ ಗೆಲ್ತಾರೆ, ಸೆಮಿಫೈನಲ್ನಲ್ಲೂ ಅವರೇ ಗೆಲ್ತಾರೆ, ಫೈನಲ್ಸ್ನಲ್ಲಿ ಒಬಾಫೆಮಿನ ಫೇಸ್ ಮಾಡ್ತಾರೆ. ಒಬಾಫೆಮಿ ಬ್ರಾಕ್ ಲೆಸ್ನರ್ದು ಫ್ಯೂಡ್ ಇನ್ನೂ ಇನ್ನು 3ನೇ ಮ್ಯಾಚ್ ಆಗಬೇಕಾಗಿರೋದ್ರಿಂದ ನನ್ನ ಪ್ರಕಾರ ಆ ಮ್ಯಾಚ್ಗೋಸ್ಕರ ಬ್ರಾಕ್ ಲೆಸ್ನರ್ ಇಂಟರ್ಫಿಯರ್ ಮಾಡಿ ಒಬಾಫೆಮಿ ಸೋಲೋ ಥರ ಮಾಡ್ತಾರೆ. ಆ್ಯಂಡ್ ಒರಿಜಿನಲ್ ರೆಸಲ್ಮೇನಿಯಾ ಮೇನ್ ಇವೆಂಟ್ ಏನಿತ್ತು ಸೆತ್ ರಾಲಿನ್ಸ್ ರೋಮನ್ ರಿಂಗ್ಸ್, ಆ ಮ್ಯಾಚ್ ನಡೆಯುತ್ತೆ ಅಂತ ನನ್ನ ಪ್ಲಾನ್ ಇತ್ತು ಸಮ್ಮರ್ ಸ್ಲ್ಯಾಮ್ನಲ್ಲಿ. ಬಟ್ ಇವತ್ತು ಶಾಕಿಂಗ್ ಫ್ಯಾಕ್ಟರ್ ಏನಾಯಿತು, ಸೆತ್ ರಾಲಿನ್ಸ್ ಮ್ಯಾಚ್ ಸೋತರು. ಜೆವಾನ್ ಎವನ್ಸ್ ಯಾರು ಅಂಡರ್ ರೇಟೆಡ್ ಫೈಟರ್ ಅಂತ ಕರೀತಾ ಇದ್ದಾರೋ ಅವರ ಮ್ಯಾಚ್ ಗೆಲ್ಲೋದ್ರಲ್ಲಿ ಸಕ್ಸಸ್ಫುಲ್ ಆದರು. ಅವರು ಹೋಗಿ ಈಗ ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆಗಿದ್ದಾರೆ.